Hello, sir. Hello, madam. Congratulations. Thank you, madam. So, sir, PDF ಅಲ್ಲಿ ನಿಮ್ ನೇಮ್ ನೋಡಿ ಹೇಗೆ ಅನಿಸ್ತು ಸರ್? ತುಂಬಾ ಖುಷಿಗಿಂತ ರಿಲೀವ್ ಆಯ್ತು. ಯಾಕಂದ್ರೆ 5 ಲಾಂಗ್ ಇಯರ್ಸ್ ಆಫ್ ಪ್ರಿಪರೇಷನ್ ಅಂಡ್ ತುಂಬಾ ಫೇಲ್ಯೂರ್ಸ್ ನೋಡಿದೀವಿ. ಇದೊಂಥರ ಪ್ರೆಷರ್ ರಿಲೀಸ್ ಮಾಡ್ದಂಗೆ ಆಯ್ತು. ತುಂಬಾ ಖುಷಿ ಆಯ್ತು ಲಾಸ್ಟಿಗೆ. ಓಕೆ. ಅಂದ್ರೆ ಸರ್ ನೀವು ಸೈಮಲ್ಟೇನಿಯಸ್ಲಿ ಸಿವಿಲ್ಸ್ಗೂ ಪ್ರಿಪೇರ್ ಆಗ್ತಿದ್ರಿ, ಫಾರೆಸ್ಟ್ರಿಗೂ ಪ್ರಿಪೇರ್ ಆಗ್ತಿದ್ರಿ. ಆ ಪ್ರೆಷರ್ ಹೇಗಿತ್ತು ಸರ್? 3 ಡಿಫ್ರೆಂಟ್ ಆಪ್ಷನಲ್ಸ್. ಸ್ವಲ್ಪ ಇದು ಆಬ್ಜೆಕ್ಟಿವ್ ಪ್ರಿಪರೇಷನ್ ಬೇಕಿತ್ತು ಫಾರೆಸ್ಟ್ರಿಗೆ, ಅದು ಸ್ವಲ್ಪ ಸಬ್ಜೆಕ್ಟಿವ್ ಇತ್ತು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್, ಬಟ್ 5 ಲಾಂಗ್ ಇಯರ್ಸ್ ಆಫ್ ಪ್ರಿಪರೇಷನ್ ಅಂದ್ರೆ ವಿ ವರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಇಟ್. ಸೊ ವಿ ಡಿಡ್ ಇಟ್ ಫೈನಲಿ. ಅಂದ್ರೆ ಸರ್ ಸಿವಿಲ್ ಸರ್ವಿಸಸ್ಗೆ ಅಟೆಂಡ್ ಮಾಡ್ತಾ ಮಾಡ್ತಾ ಅಂದ್ರೆ ಯು ಹ್ಯಾಡ್ ದ ಆಪ್ಷನ್ ಆಫ್ ಫಿಲಿಂಗ್ ಫಾರ್ ಆರ್ ರೈಟಿಂಗ್ ಫಾರ್ ಫಾರೆಸ್ಟ್ರಿ ಅಂತ ನೀವು ಬರ್ದ್ರಾ ಅಥವಾ ಯು ಹ್ಯಾಡ್ ಸಮ್ ಏನು ವಿಷನ್ ದಟ್ ಯು ಆರ್ ರೆಡಿ ಟು ಜಾಯಿನ್ ಅಂತನಾ? Forestry is a good course actually, and it is one of all India services. So it is a best option when compared to all other service. It is the best option that we have. So it is our first option, and also it is equivalent to all other options. So I think we were grateful enough to participate in both the things. ಓಕೆ. ಅಂದ್ರೆ ಸರ್ ಸಿವಿಲ್ ಸರ್ವಿಸಸ್ ಮೇನ್ಸ್ ಕ್ಲಿಯರ್ ಮಾಡಿದ್ರಿ, ಇಂಟರ್ವ್ಯೂಗೆ ಹೋದ್ರಿ, ಇಂಟರ್ವ್ಯೂನಲ್ಲಿ ರಿಜೆಕ್ಷನ್ ಆಯ್ತು, ಅದಾದ್ಮೇಲೆ ಮತ್ತೆ ಫಾರೆಸ್ಟ್ರಿಗೆ ಪ್ರಿಪೇರ್ ಆಗಿ ಇಂಟರ್ವ್ಯೂ ಕೊಟ್ಟು ಸಕ್ಸಸ್ ಸಿಕ್ತು. ಸೊ ವಾಟ್ ಕೆಪ್ ಯು ಮೋಟಿವೇಟೆಡ್ ಸರ್? ಆಕ್ಚುಲಿ ಫೇಲ್ ಆದ್ಮೇಲೆ ಆಕ್ಚುಲಿ ಮೋಟಿವೇಶನ್ ಇರಲಿಲ್ಲ, ಬಟ್ ಸ್ಟಿಲ್ ಶಿಯರ್ ಮೊಮೆಂಟಮ್ ಆಫ್ CSE ಇರೋದ್ರಿಂದನೇ ಪಾಸ್ ಆಗಿದ್ದು. ಅದಕ್ಕಂತ ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿದ್ವಿ. ಸೊ ಅದ್ರದ್ದು ಹೆಲ್ಪ್ ತುಂಬಾ ಆಯ್ತು, ಅಂಡ್ ಅದರಿಂದನೇ ಕ್ಲಿಯರ್ ಆಯ್ತು. ಮತ್ತೆ ಇದಕ್ಕೂ ಸ್ವಲ್ಪ ಪ್ರಿಪೇರ್ ಆಗಿದ್ವಿ, ಎರಡೂ ಸೇರಿಸಿ ಇಟ್ ಬಿಕೇಮ್ ಗ್ರೇಟ್ ಅಂತ ಹೇಳಿ. ಓಕೆ. ಸೊ ಸರ್ ರಿಸಲ್ಟ್ ಬಂದ್ಮೇಲಿಂದ ಇವಾಗ ತನಕ ಹೌ ಇಸ್ ಯೋರ್ ದೀಸ್ 20 days ಬೀನ್? ತುಂಬಾ ರಿಲೀವ್ ಇತ್ತು, ಪ್ರೆಷರ್ ಇರಲಿಲ್ಲ ಏನು. ಈ ಸತಿ ಪ್ರಿಲಿಮ್ಸ್ ಕೊಟ್ಟೆ ನಾನು. ಎಕ್ಸಾಮ್ ಡಿಫಿಕಲ್ಟ್ ಇತ್ತು, ಬಟ್ ಹಿಂದಿನ ತರ ಪ್ರೆಷರ್ ಏನು ಇರಲಿಲ್ಲ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಇಟ್. ಓಕೆ ಸರ್, ಎಕ್ಸಾಮ್ ಕೊಟ್ರಿ ಅಂತ ಹೇಳ್ತಿದ್ದೀರಾ, ಅಂದ್ರೆ ಲಾಸ್ಟ್ ಇಯರ್ ಅಟೆಂಪ್ಟ್ ಕೊಟ್ಟಾಗ ಯು ಹ್ಯಾಡ್ ನಾಟ್ ಗಾಟ್ ಎನಿ ಸರ್ವಿಸ್. ಆಗಿನ ಅಶ್ವಥ್ ನಾರಾಯಣ ಅವರು ಪ್ರಿಲಿಮ್ಸ್ ಕೊಟ್ಟಾಗ ಮತ್ತೆ ಈ ಸತಿ ಕೊಟ್ಟಾಗ ಏನ್ ಡಿಫ್ರೆನ್ಸ್ ಇತ್ತು ಸರ್? ಈ ಸತಿ ನಿಜವಾಗ್ಲೂ ತುಂಬಾ ಕಷ್ಟ ಇತ್ತು. ನಾನು 3 ಇಯರ್ಸ್ ಪ್ರಿಲಿಮ್ಸ್ ಕೊಟ್ಟಿದ್ದೀನಿ, 5 ಅಟೆಂಪ್ಟ್ಸ್ ಕೊಟ್ಟಿರೋದು, ಬಟ್ ಪಾಸ್ಟ್ 3 ಇಯರ್ಸ್ ಇಂದ ಇಷ್ಟು ಡಿಫಿಕಲ್ಟಿ ಲೆವೆಲ್ ನೋಡಿರ್ಲಿಲ್ಲ. ಅಂಡ್ ನನಗೂ ಪಾಸ್ ಆಗ್ತೀನೋ ಇಲ್ಲ ಅಂತಾನೆ ಡೌಟ್ ಇತ್ತು. ನಾ ಇನ್ನ ಚೆಕ್ ಮಾಡಿಲ್ಲ ಮಾರ್ಕ್ಸ್, ಬಟ್ ಐ ಹೋಪ್ ದಟ್ ಐ ವಿಲ್ ಪಾಸ್. Yeah, definitely, sir. So, why does the confidence speak, sir? ಕಾನ್ಫಿಡೆನ್ಸ್ ಬೇಕೇ ಬೇಕು, ಬಟ್ ಆದ್ರೂ ಈ ಸತಿ ತುಂಬಾ ಕಷ್ಟ ಇತ್ತು. ಎಷ್ಟೇ ಕಾನ್ಫಿಡೆನ್ಸ್ ಇದ್ರೂ ಕ್ವಶನ್ಸ್ ವರ್ ನಾಟ್ ಫೇವರಬಲ್. ಸೊ ಐ ಥಿಂಕ್ ಎಲ್ಲರ ತರನೇ ನಾವು, ಸೊ ಎಲ್ಲರಿಗೂ ಏನ್ ಕಷ್ಟ ಆಯ್ತು ಅದು ನಮ್ಗೂ ಆಗಿರುತ್ತೆ. ಸೊ ದಟ್ ಈಸ್ ರಿಯಾಲಿಟಿ. So, sir, this thought of civil services ಹೆಂಗ್ ಬಂತು ಸರ್? ಆಕ್ಚುಲಿ ಸಿವಿಲ್ ಸರ್ವಿಸಸ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ನಮ್ಮ ಅಣ್ಣ ಆದರ್ಶ್ ಅಂತ, ಅವ್ರು ನನಗೆ ಹೇಳಿದ್ರು ಈ ತರ ಇದೆ ಅಂತ. ಸೊ ಅಂಡ್ ದಟ್ ಕ್ರಿಯೇಟೆಡ್ ಎ ಇಂಟ್ರೆಸ್ಟ್ ಇನ್ ಮೀ, ಅಂಡ್ ಸೊ ಐ ಕೇಮ್ ಇನ್, ಅಂಡ್ ದಿಸ್ ಇಸ್ ವಾಟ್ ಐ ಅಚೀವ್ಡ್. Okay. See, one secret to your success? ಐ ಥಿಂಕ್ ಪರ್ಸಿವಿಯರೆನ್ಸ್. ತುಂಬಾ 5 ವರ್ಷ ಫೇಲ್ಯೂರ್ ನೋಡ್ತಾ ನೋಡ್ತಾ ಅದು ಪರ್ಸಿವಿಯರೆನ್ಸ್ ಇರಲಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲ. ಸೊ ದಟ್ ಈಸ್ ದ ಸೀಕ್ರೆಟ್ ದಟ್ ವಿ ಹ್ಯಾವ್. Whom do you dedicate this success, sir? To everybody who have supported me, my family and my friends. From past 3 years, I have met many friends who have supported me. That includes Pratik, Virendra, and then in the second year, I met Prashant and Banu, and then in the third year, I have met Kiran Kamate sir. He is an IAS officer, and then Sandeep Badat sir, and he is also an IAS officer. So these all people have helped me, and I am very grateful for their support. ಸೊ ನೀವು ಹೇಳೋ ಪ್ರಕಾರ ಪಿಯರ್ ಗ್ರೂಪ್ ಆಲ್ಸೋ ಮ್ಯಾಟರ್ಸ್ ಅಂತ ಅಲ್ವಾ ಸರ್? ತುಂಬಾ ಮ್ಯಾಟರ್ ಆಗುತ್ತೆ. ಅದೊಂಥರ ಸಪೋರ್ಟ್ ಸಿಸ್ಟಮ್ ಇದ್ದಂಗೆ, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಎಜುಕೇಶನ್, ಬಟ್ ಆಲ್ಸೋ ಪರ್ಸನಲ್ ಮ್ಯಾಟರ್ಸ್ಗೆ ಅಥವಾ ಏನಾದ್ರು ಪರ್ಸನಲ್ ಸಪೋರ್ಟಿಗೂ ಆ ಪಿಯರ್ ಗ್ರೂಪ್ ಹೆಲ್ಪ್ ಆಗ್ತಿರುತ್ತೆ. ತುಂಬಾ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾರೆ ಅವ್ರ ಜೊತೆ ಇದ್ದಿದ್ದಕ್ಕೆ. ಓಕೆ. ಸೊ ಸರ್, ಒನ್ ಲಾಸ್ಟ್ ಥಿಂಗ್ ದಟ್ ಯು ವುಡ್ ವಾಂಟ್ ಟು ಟೆಲ್ ಟು ದ ಆಸ್ಪಿರೆಂಟ್ಸ್? ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು, ಅಂಡ್ ಪರ್ಸಿವಿಯರೆನ್ಸ್ ಈಸ್ ವೆರಿ ಕ್ರೂಷಿಯಲ್ ಫಾರ್ ದಿಸ್ ಎಕ್ಸಾಮ್, ಅಂಡ್
ಸೊ ಐ ಥಿಂಕ್ ಯು ಆಲ್ ಕ್ಯಾನ್ ಡೂ ಇಟ್. ತುಂಬ ಇನ್ಸೆಕ್ಯೂರಿಟೀಸ್ ಇರುತ್ತೆ, ಬಟ್ ಸ್ಟಿಲ್ ಯು ಕ್ಯಾನ್ ಡೂ ಇಟ್. ಬಿಕಾಸ್ ನಾನು ಅದೇ ಫೇಸಿಂದ ಹೋಗ್ತೀನಿ, ತುಂಬ ಆಸ್ಪಿರೆಂಟ್ಸು ಅದೇ ಥರ ಹೋಗ್ತಿರ್ತಾರೆ. ಸೊ ಯು ಆರ್ ನಾಟ್ ಒನ್ ಆಫ್ ಎ ಪರ್ಸನ್, ಯು ಆರ್ ವಿತ್ ಅಸ್, ಆ್ಯಂಡ್ ದಟ್ ಈಸ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.